Yes, good morning. In the last video, electrophoresis and coagulation and how coagulation is made by different methods we have discussed. After that, protection of colloids as well. There is, you can say that, coagulation of colloids. ಇವೆರಡು ಕಾನ್ಸೆಪ್ಟ್ ಅನ್ನು ನೋಡಿದ ಮೇಲೆ last concept almost end of this chapter is known as important one type of colloids known as emulsion. Emulsion already types of colloids nalli discuss ಮಾಡಿದ್ದೀವಿ. In this case dispersed phase is liquid and dispersion medium is also liquid. Okay, that means you can say that liquid mixture is known as emulsion. Okay, so this emulsion is said to be of two types. Emulsion of two types. One is known as oil is dispersed in water. Or you simply represent that symbol as O by W indicates dispersed phase particles are oil and dispersion medium are water. ಹೌದಾ? ಆಮೇಲೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ನಾವು ಮಿಲ್ಕ್ ಅಂತ ತಗೋತೀವಿ. ಆಮೇಲೆ ಪೇಂಟ್ಸ್, ಯು ಕ್ಯಾನ್ ಸೇ ದಟ್ ಮಿಲ್ಕ್ ಆ್ಯಂಡ್ ಪೇಂಟ್ಸ್. ಇದರಲ್ಲಿ ಏನಾಗ್ತೈತಿ ಅಂತಂದ್ರೆ ಸ್ವಲ್ಪ ಪ್ರಮಾಣದಾಗ ಆಯಿಲ್ ಆರ್ ಫ್ಯಾಟ್ ಇತ್ತು ಅಂತಂದ್ರೆ ಭಾಳಷ್ಟು ಪ್ರಮಾಣದಾಗ ಏನಿರ್ತೈತಿ ಮಿಲ್ಕ್ ಒಳಗೆ ವಾಟರ್ ಇರ್ತೈತಿ. ಸೊ ದಟ್ ಟೈಪ್ ಆಫ್ emulsion is known as oil dispersed in water. Water is a larger component, oil is nothing but smaller component. Now we come to know this type of, or you can say that emulsions are said to be unstable. Unstable is to make stable. Another agent is added that is known as emulsifying agent. Emulsifying agent ಇದನ್ನ ಏನು ಮಾಡ್ತೈತಿ ಅಂತಂದ್ರೆ ಆಯಿಲ್ ಮತ್ತು ವಾಟರ್ ಇವು ಎರಡರ ನಡುವೆ ಒಂದು ಇಂಟರ್ಫೇಸ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಅದನ್ನ ಒಂದಕ್ಕೊಂದು ಮಿಕ್ಸ್ ಆಗ್ಲಾರ್ದಂಗ ನೋಡ್ಕೋತಿರ್ತೈತಿ. ವೆನ್ ದೇ ಆರ್ ನಾಟ್ ಮಿಕ್ಸಿಂಗ್ ವಿತ್ ಈಚ್ ಅದರ್, ಇವು ಪಾರ್ಷಿಯಲಿ ಮಿಸ್ಸಿಬಲ್ ಅಥವಾ ಇಮ್ಮಿಸ್ಸಿಬಲ್ ಸೊಲ್ಯೂಷನ್ ಅಂತ ಹೇಳಿ ಕರಿತಿರ್ತೀವಿ. ನಾವು ನೀರಿನಾಗ ಎಷ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿ ಎಷ್ಟು ಬೇಕಾದ ಶೇಕ್ ಮಾಡಿದ್ರು ಕೂಡ ಸ್ವಲ್ಪ ಪ್ರಮಾಣದಾಗ ಮಿಕ್ಸ್ ಆಗ್ಬೋದು ಆ್ಯಂಡ್ ರಿಮೈನಿಂಗ್ ದ್ಯಾಟ್ ರಿಮೈನ್ಸ್ ಆ್ಯಸ್ ಇಟ್ ಈಸ್ ಆಯಿಲ್ ಹಂಗೆ ಉಳ್ಕೋತೈತಿ. ಅದನ್ನು ಸ್ಟೇಬಲ್ ಇರೋಂಗಿಲ್ಲ, ಅನ್ಸ್ಟೇಬಲ್ ಇರ್ತೈತಿ. ಯು ಹ್ಯಾವ್ ಟು ಮೇಕ್ ಸ್ಟೇಬಲ್ ಫಾರ್ ದಟ್ ಟೈಪ್ ಆಫ್ ಎಮಲ್ಷನ್ ಆ್ಯಡ್ ಎಮಲ್ಸಿಫೈಯಿಂಗ್ ಏಜೆಂಟ್ಸ್. ಈಗ ಆಯಿಲ್ ಇನ್ ವಾಟರ್ ಅಲ್ಲಿ ಎಮಲ್ಸಿಫೈಯಿಂಗ್ ಏಜೆಂಟನ್ನು ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ಜನರಲ್ಲಿ ಜಿಲ್ಯಾಟಿನ್ ಅಂತ ತಗೋತೀವಿ. ಜಿಲ್ಯಾಟಿನ್ ಆ್ಯಂಡ್ ಗಮ್ ಆ್ಯಂಡ್ ಸಮ್ ಪ್ರೋಟೀನ್ಸ್ ಆ್ಯಸ್ ವೆಲ್ ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಸೋಪ್ಸ್. ಇವೆಲ್ಲ ಸಪೋಸ್ ಆ್ಯಡ್ ಮಾಡಿದರೆ ಅದು ಏನಾಗ್ತೈತಿ ಅಂತಂದ್ರೆ ಕಂಪ್ಲೀಟ್ ಮಿಕ್ಸರ್ ಆಗ್ತೈತಿ. ದೇರ್ಫೋರ್ ಇಟ್ ಬಿಕಮ್ಸ್ ಸ್ಟೇಬಲ್ ಅಂತ ಕರಿತಿರ್ತೀವಿ. ಎ ಫಿಲ್ಮ್ ಆರ್ ಇಂಟರ್ಫೇಸ್ ಈಸ್ ಫಾರ್ಮ್ ಬಿಟ್ವೀನ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್ ದಟ್ ಈಸ್ ನೋನ್ ಆಸ್ ಎಮಲ್ಸಿಫೈಯಿಂಗ್ ಏಜೆಂಟ್. ಎಮಲ್ಸಿಫೈಯಿಂಗ್ ಏಜೆಂಟ್ ಈಸ್ a film or interface is formed between dispersed phase, which is dispersed phase oil, and dispersion medium is water. Idu first type now indicate madara. Second one is nothing but water is dispersed in oil is represented W bar O. Water is dispersed in oil. Okay. For this, the best example is you have to take as butter. ಇದರೊಳಗೆ ಏನಿರ್ತೈತಿ
ಹೆಚ್ಚಿನ ಪ್ರಮಾಣ ಫ್ಯಾಟ್ ಇರ್ತೈತಿ, ಹೌದಲ್ಲ? ನಾವು ಬೆಣ್ಣೆ ಅಂತ ತೊಗೊಂಡ್ರೆ ಹೆಚ್ಚಿನ ಪ್ರಮಾಣ ಫ್ಯಾಟ್ ಇರ್ತೈತಿ, ಸ್ವಲ್ಪ ಪ್ರಮಾಣದಾಗ ಏನಿರ್ತೈತಿ, ವಾಟರ್ ಇರ್ತೈತಿ. ಸೊ ಬೆಸ್ಟ್ ಎಕ್ಸಾಂಪಲ್ ಈಸ್ ಬಟರ್, ಹೌದಾ? ಈಗ ಇದು ಕೂಡ ಏನಂತ ಕರಿತೀವಿ ನಾವು, ಈಸ್ ನಥಿಂಗ್ ಬಟ್ ಸ್ಟೇಬಲ್ ಇಲ್ಲ, ಇಟ್ ಈಸ್ ಆಲ್ಸೋ ಅನ್ಸ್ಟೇಬಲ್. ಟು ಮೇಕ್ this type of emulsion stabilize by adding emulsifying agent. The emulsifying agent for water in oil. Water is a dispersed phase, oil is dispersion medium. Oil or fat ಅದು ಹೆಚ್ಚಿನ ಪ್ರಮಾಣದಾಗ ಇರ್ತಕ್ಕಂಥದ್ದು. ಇದಕ್ಕೆ ಯಾವುದು ಎಮಲ್ಸಿಫೈಯಿಂಗ್ ಏಜೆಂಟ್ಸ್ನ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ಹೆವಿ ಮೆಟಲ್ salts of fatty acids and long chain alcohols. ಇವು ಎಮಲ್ಸಿಫೈಯಿಂಗ್ ಏಜೆಂಟ್ಸ್ ಆಗಿ ಕೆಲಸ ಮಾಡ್ತಿರ್ತಾವೆ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಅಬೌಟ್ ಎಮಲ್ಷನ್. ಅಲ್ಲಿ 1 ಮಾರ್ಕ್ಸ್ ಕ್ವಶನಿಗೆ ವಾಟ್ ಈಸ್ ಎಮಲ್ಷನ್ ಅಂತ ಕೇಳಬಹುದು, ಆರ್ ಎಕ್ಸಾಂಪಲ್ಸ್ ಫಾರ್ ಆಯಿಲ್ ಇನ್ ವಾಟರ್ ಆರ್ ವಾಟರ್ ಇನ್ oil, or you can say that which emulsifying agent is used for this type of emulsion or for that type of emulsion. ಈ ತರ 1 ಮಾರ್ಕ್ಸ್ ಕ್ವೆಶ್ಚನ್ಸ್ ಪಾಸಿಬಿಲಿಟಿ ಇರಬಹುದು. ಸೊ ಬೆಟರ್ ಯು ಹ್ಯಾವ್ ಟು ನೋಟ್ ಡೌನ್ ದಿಸ್ ಪಾಯಿಂಟ್ enough. And last is nothing but conclusion of this all ಸರ್ಫೇಸ್ ಕೆಮಿಸ್ಟ್ರಿ. ಅದರಲ್ಲಿ ಸ್ಪೆಷಲ್ ಆಗಿ ಕೊಲಾಯ್ಡ್ಸ್ಗಳು, ಆ ಕೊಲಾಯ್ಡ್ಸ್ಗಳು ನಾವು ಆಲ್ ಅರೌಂಡ್ ಅಸ್, ಹೌ ವಿ ಆರ್ ಯೂಸಿಂಗ್ ಇನ್ ಡೇ ಟು ಡೇ ಲೈಫ್, ವೆದರ್ ಇಟ್ ಈಸ್ ಇನ್ ಫುಡ್ ಪ್ರಾಡಕ್ಟ್, ಇಫ್ ವಿ ಯೂಸ್ ಆರ್ ಇಫ್ ವಿ ಯೂಸ್ ಆಸ್ ದ ಕ್ಲಾತ್ಸ್ ಆರ್ ಮೆಡಿಸಿನ್ಸ್, ಲೈಕ್ ದಟ್ ಹೌ ದ ಕೊಲಾಯ್ಡ್ಸ್ ಆರ್ ಸೇಡ್ ಟು ಬಿ ಡೇ ಟು ಡೇ ಲೈಫ್. ವಿ ಆರ್ ಟೇಕಿಂಗ್ ದ ಅಪ್ಲಿಕೇಶನ್ಸ್ ಆಫ್ the colloids. So come to know the next and last concept that is said to be somewhat more discussion is colloids around us. Colloids around us. ಡೇ ಟು ಡೇ ಲೈಫ್ನಲ್ಲಿ ನಮ್ಗೆ ಸಾಕಷ್ಟು ಕೆಲವೊಂದು ಗೊತ್ತಿರ್ತಾವೆ, ಬಟ್ ಅದನ್ನ ಹೆಂಗೆ ಆ್ಯಕ್ಚುಲಿ ಆಗ್ತಿರ್ತಾವೆ ಅಂತಕ್ಕಂಥದ್ದು ನೋಡೋಣ. ಸಪೋಸ್ 1 ಎಕ್ಸಾಂಪಲ್ ಐ ವಿಲ್ ಟೇಕ್. ವೈ ದ ಸ್ಕೈ ಲುಕ್ಸ್ ಲೈಕ್ ಬ್ಲೂ ಇನ್ ಕಲರ್. ಫಸ್ಟ್ ಒನ್ ಈಸ್ ಸ್ಕೈ looks blue in color. Definitely, air is nothing but a large dispersion medium. It contains some of the dispersed phase particles. They are called as some dust particles. These dust particles, when they scatter, that blue light, ಆ ಡಸ್ಟ್ ಪಾರ್ಟಿಕಲ್ಸ್ಗಳು ಸೂರ್ಯನ ಬೆಳಕಿನಾಗಿರ್ತಕ್ಕಂಥ ಬ್ಲೂ ಲೈಟ್ ಅನ್ನ ಏನು ಮಾಡ್ತಾವ ಅಂತಂದ್ರೆ ಚದುರಿಸ್ತಾವು, ಅಥವಾ ಸನ್ ಲೈಟ್ದಾಗಿರ್ತಕ್ಕಂಥ 7ರಲ್ಲಿ ಅದಕ್ಕೆ ವೇವ್ಲೆಂತ್ ಪರ್ಟಿಕ್ಯುಲರ್ ಆಗಿ ಸೆಟ್ ಆಗ್ತಕ್ಕಂಥದ್ದು ಯಾವುದೈತಿ, ಬ್ಲೂ ಲೈಟ್ನಾಗಿರ್ತಕ್ಕಂಥ ವೇವ್ಲೆಂತ್ ರೇಂಜ್ನಾಗಿಂದು ಸ್ಕ್ಯಾಟರ್ ಆಗಲಿಕ್ಕೆ ಈಸಿ ಆಗ್ತಿರ್ತೈತಿ. ದೇರ್ ಫೋರ್ ಡ್ಯೂ ಟು ಸ್ಕ್ಯಾಟ್ರಿಂಗ್ ಆಫ್ ದಟ್ ಬ್ಲೂ ಲೈಟ್ present that dust particles in the air, therefore sky looks like blue in color. Yaka blue ಕಾಣಿಸ್ತೈತಿ ಅಂತಂದ್ರೆ this is said to be scattering effect, scattering of light by dust particles. They are present in air, scattering of light by dust particles present in air. Next, second point, you can say that there is a formation of rain. ಅದಕ್ಕಿಂತ ಮುಂಚೆ ಏನೇನು ಆಗ್ತೈತಿ, formation of fog, or you can say that mist, or you can say that finally formation of rain ಅಂತ ಹೇಳ್ಬೋದು. ಇದು ಯಾವುದು ಒಂದು ಮೇನ್ ರೀಸನ್ ಇದರಾಗ ನಡೀತಕ್ಕಂಥ ಪ್ರೋಸೆಸ್ ಏನು ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಕೊಲಾಯ್ಡ್ಸ್ ಅಂತ ಹೇಳಿ ಕರಿಬೋದು.
How you can make it as a colloids? Definitely ನಮಗೆ ಗೊತ್ತಿರತಕ್ಕಂಥದ್ದು ಲಾರ್ಜ್ ಮಾಸ್ ಆಫ್ ಏರ್, ಬಹಳಷ್ಟು ವಾತಾವರಣದಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಯಾವುದು ಮೇನ್ ಹೆಚ್ಚಿಗೆ ಇರ್ತೈತಿ ಅಂತಂದ್ರೆ ಏರ್ ಹೆಚ್ಚಿಗೆ ಇರ್ತೈತಿ. ಆ ಏರ್ನಾಗ ಏನಿರ್ತಾವಂದ್ರೆ ಸ್ವಲ್ಪ ಡಸ್ಟ್ ಪಾರ್ಟಿಕಲ್ಸ್ ಇರ್ತಾವು. ಆ ಡಸ್ಟ್ ಪಾರ್ಟಿಕಲ್ಸ್ ಹೊಂದಿರತಕ್ಕಂಥ ಏರನ್ನು ಏನು ಮಾಡಬೇಕು, ಯು ಹ್ಯಾವ್ ಟು ಕೂಲ್, ಬಿಲೋ ಇಟ್ಸ್ ಡ್ಯೂ ಪಾಯಿಂಟ್, The dew point meaning is said to be atmosphere ನಾಗಿರ್ತಕ್ಕಂಥ ವೆದರ್, ಆ ಕಂಡೀಷನ್ ಅಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ದ ಫ್ರೀಸಿಂಗ್ ಪಾಯಿಂಟ್ಗಿಂತಲೂ ಕಡಿಮೆ ಇರಬೇಕು. ಆ ವೆದರ್ ವಾಟರ್ ಡ್ರಾಪ್ಲೆಟ್ಸ್ ಏನಲ್ಲಿ ಇರ್ತಾವಲ್ಲ ಅದಕ್ಕಿಂತಲೂ ಕಡಿಮೆ ಆದಾಗ ನಾವೇನು ಮಾಡಬೇಕು, ಕೂಲ್ ಮಾಡಬೇಕು. ಸೊ ಹಂಗೆ ಕೂಲ್ ಮಾಡಿದರೆ ಏನಾಗ್ತೈತಿ ಅಂತಂದ್ರೆ ದೇರ್ ಸಮ್ ಆಫ್ ದ ಪಾರ್ಟಿಕಲ್ಸ್ and moisture present in the atmosphere, they are condenses and cooled. ಆಮೇಲೆ ಆ ಸರ್ಫೇಸ್ ಆಫ್ ದ ಪಾರ್ಟಿಕಲ್ಸ್ ಮೇಲೆ ಈ ವಾಟರ್ ಡ್ರಾಪ್ಲೆಟ್ಸ್ಗಳು ಏನಾಗ್ತಾವೆ ಅಂತಂದ್ರೆ ಅಬ್ಸಾರ್ಬ್ ಆಗ್ತಾವೆ ಅಥವಾ ಕಲೆಕ್ಟ್ ಆಗ್ತಾವೆ ಅಥವಾ ಕಂಡೆನ್ಸ್ ಆಗ್ತಾವೆ. ವಾತಾವರಣದಾಗಿರ್ತಕ್ಕಂಥ ಮಾಯಿಶ್ಚರ್ಗಳು ಏನಾಗ್ತಾವೆ ಅಂತಂದ್ರೆ ಈ ಸರ್ಫೇಸ್ ಯಾವುದಂದ್ರೆ ಡಸ್ಟ್ ಪಾರ್ಟಿಕಲ್ ಸರ್ಫೇಸ್ ಎಲ್ಲ ಅದರಾಗ ಅದನ್ನು ಕಂಡೆನ್ಸ್ ಆಗ್ತೈತಿ. ಹಿಂಗೆ ಕಂಡೆನ್ಸ್ ಆಗಿದ್ಮೇಲೆ ಏನಾಗ್ತೈತಿ, ದ್ಯಾಟ್ ಈಸ್ ನಥಿಂಗ್ ಬಟ್ ದ ಫಾರ್ಮೇಷನ್ ಆಫ್ ಫಾಗ್ ಆರ್ ಮಿಸ್ಟ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಕೊಲಾಯ್ಡಲ್ ನೇಚರ್. ಇದು ಯಾವ್ದು ನೇಚರ್ನಾಗ ಬರ್ತೈತಿ, ಕೊಲಾಯ್ಡಲ್ ನೇಚರ್. ಲಾರ್ಜ್ ಮಾಸ್ ಯಾವ್ದೈತಿ, ಏರ್ ಐತಿ, ಅದ್ರಾಗ ಸ್ವಲ್ಪ ಪ್ರಮಾಣ ಏನೈತಿ ಅಂತಂದ್ರೆ ವಾಟರ್ ಮಾಯಿಶ್ಚರ್ ಐತಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಲಿಕ್ವಿಡ್ ಈಸ್ ಆಕ್ಟ್ ಆಸ್ ಡಿಸ್ಪರ್ಸ್ಡ್ ಫೇಸ್, ವೇರ್ ಆಸ್ ಏರ್ ಈಸ್ ಅಥವಾ ಗ್ಯಾಸ್ is acting as a dispersion medium. Therefore liquid plus gas, this is known as aerosol ಅಂತ ಹೇಳಿ ಕರೀತೀವಿ. ಇದನ್ನು ನಾವು ಸ್ಟಾರ್ಟಿಂಗ್ ಒಂದು ಟೇಬಲ್ನಾಗ ತೊಗೊಂಡಿರ್ತಕ್ಕಂಥದ್ದು. ಡೆಫಿನೆಟ್ಲಿ ಇಟ್ ಈಸ್ ನಥಿಂಗ್ ಬಟ್ ಎ ಟೈಪ್ ಆಫ್ ಕೊಲಾಯ್ಡಲ್ ಸೋಲ್, ಹೌದಾ? ಸೊ ಈ ಥರ ಫಾರ್ಮೇಷನ್ ಆದಮೇಲೆ ನೆಕ್ಸ್ಟ್ ಏನಾಗ್ತೈತಿ ಅಂತಂದ್ರೆ ಆ ಫೈನೆಸ್ಟ್ ಫಾರ್ಮ್ ಆಗಿರ್ತಕ್ಕಂಥ ವಾಟರ್ ಡ್ರಾಪ್ಲೆಟ್ಸ್, ಫಾಗ್ ಮಿಸ್ಟ್ ಮೀನಿಂಗ್ ಈಸ್ ನಥಿಂಗ್ ಬಟ್ ಫೈನೆಸ್ಟ್ ವಾಟರ್ ಡ್ರಾಪ್ಲೆಟ್ಸ್. ಅವನು ಒಂದಕ್ಕೊಂದು ಏನಾಗ್ತಾವೆ, ಜಾಯಿನ್ ಆಗಿ ಬಿಗ್ಗರ್ ಆಗ್ತಾವೆ. ಸೊ ವೆನ್ ದೇ ಆರ್ ಬಿಗ್ಗರ್ ಇನ್ ನೇಚರ್, ದೇ ಆರ್ ಕಾಲ್ಡ್ ಆಸ್ ಕ್ಲೌಡ್ಸ್. Now clouds are again said to be colloidal in nature. ಯಾವ ನೇಚರ್ನಾಗ ಬಂತು, ದೇ ಆರ್ ನಥಿಂಗ್ ಬಟ್ ಕಂಟೈನಿಂಗ್ ಲಿಕ್ವಿಡ್, ದಟ್ ಈಸ್ ವಾಟರ್ ಡ್ರಾಪ್ಲೆಟ್ಸ್ ಪ್ಲಸ್ gas, that is air. Hence it is also aerosol. Cloud are also aerosol. Okay, ಈಗ ಈ ಕ್ಲೌಡ್ಸ್ಗಳು ಏನಂತಂದ್ರೆ ಹಂಗೆ ಸೈಜ್ ಇದ್ರದ್ದು ಹೆಚ್ಚಿಗೆ ಆಗ್ತಾ ಹೊಂಟಿತ್ತು ಅಂತಂದ್ರೆ ಡೆಫಿನೆಟ್ಲಿ ಕ್ಲೌಡ್ಸ್ ಆರ್ ಹ್ಯಾವಿಂಗ್ ದ ಚಾರ್ಜ್ ಪಾರ್ಟಿಕಲ್ಸ್. ಕ್ಲೌಡ್ಸ್ ಆರ್ ನಥಿಂಗ್ ಬಟ್ ಚಾರ್ಜ್ ಪಾರ್ಟಿಕಲ್ಸ್, ಹೌದಲ್ಲ? ಅದಕ್ಕೆ ಸಪೋಸ್ ಈ ಕ್ಲೌಡ್ಸ್ಗಳ ಸೈಜ್ ಹೆಚ್ಚಿಗೆ ಆಗ್ತಾ ಹೋದಂಗೆ ಏನಾಗ್ತೈತಿ ಅಂತಂದ್ರೆ ಡೆಫಿನೆಟ್ಲಿ ದೇರ್ ಈಸ್ ಅ ಫಾರ್ಮೇಷನ್ ಆಫ್ ರೇನ್ ವೆನ್ ಅಪೋಸಿಟ್ಲಿ ಚಾರ್ಜ್ ಕ್ಲೌಡ್ಸ್ ಆರ್ ಸೇಡ್ ಟು ಬಿ ಗೆಟಿಂಗ್ ಟು ಈಚ್ ಅದರ್. ಒಂದು ಪಾಸಿಟಿವ್ ಕ್ಲೌಡ್ ಇತ್ತು ಅಂದರೆ ಇನ್ನೊಂದು ನೆಗೆಟಿವ್ ಕ್ಲೌಡ್, ಅವೆರಡು ಒಂದಕ್ಕೊಂದು ಸಪೋಸ್ ಸಮೀಪ ಬಂತು ಅಂದ್ರೆ ಡೆಫಿನೆಟ್ಲಿ ದೇರ್ ಈಸ್ ಅ ರೇನ್ ಫಾರ್ಮೇಷನ್. ಅದಕ್ಕೆ ಈ ರೇನ್ ಫಾರ್ಮೇಷನ್ ಆಗ್ತಕ್ಕಂಥದ್ದು ಇನ್ ನೇಚರ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಲೈಕ್ ದಿಸ್. ಫಸ್ಟಿಗೆ ಏನಾಗ್ತೈತಿ, ಏರ್ ಅಟ್ಮಾಸ್ಫಿಯರ್ನಾಗಿರ್ತಕ್ಕಂಥ ಏರ್, ಅದ್ರಾಗ ಡಸ್ಟ್ ಪಾರ್ಟಿಕಲ್ಸ್ಗಳು, ಆ ಪಾರ್ಟಿಕಲ್ಸ್ಗಳು ಫಸ್ಟ್ ನಾವು ಡ್ಯೂ ಪಾಯಿಂಟ್ ಕೆಳಗಡೆ ಕೂಲ್ ಮಾಡಿದಾಗ ಆ ಮಾಯಿಶ್ಚರ್ ಫ್ರಮ್ ದ್ಯಾಟ್ ಏರ್ is said to be condenses on the particles. Now that is formation of fog or mist. ಇವನೇ ಏನಾಗ್ತಾವ ಅಂತಂದ್ರೆ ಕೊಲಾಯ್ಡಲ್ ನೇಚರ್ ಅಂತ ಕರಿತೀವಿ, ದಟ್ ಈಸ್ aerosol. ಅವನ್ನ ಹೆಚ್ಚಿಗೆ ಫೈನೆಸ್ಟ್ ಡ್ರಾಪ್ಲೆಟ್ಸ್ ಆಫ್ ದೋಸ್ molecules are said to be growing bigger and bigger. It is in the form of clouds. Now clouds on opposite charges, it is resulting rain ಅಂತ ಕರಿತೀವಿ. ಕೆಲವೊಂದು ಸಲ ರೇನ್ ಎಲ್ಲಿ ಶಾರ್ಟೇಜ್ ಆಗಿರ್ತೈತಿ ಅಲ್ಲಿ ಆರ್ಟಿಫಿಷಿಯಲ್ ರೇನ್ ಅನ್ನು ನಾವು ಮಾಡ್ತಿರ್ತೀವಿ. ದಟ್ ಆರ್ಟಿಫಿಷಿಯಲ್ ರೇನ್ ಈಸ್ ಮೇಡ್ ಬೈ ಸ್ಪ್ರೇಯಿಂಗ್ ಸ್ಯಾಂಡ್, ಆರ್ ಯು ಕ್ಯಾನ್ ಸೇ ದಟ್ ಯಾವುದು ಕ್ಲೌಡ್ ಅಲ್ಲಿ ಇರ್ತೈತಿ ಅದರ ಅಪೋಸಿಟ್ ಆಗಿ ಒಂದು ಕೆಮಿಕಲ್ ಅನ್ನು ಸ್ಪ್ರೇ ಮಾಡ್ತೀವಿ. ದಟ್ ಕೆಮಿಕಲ್ ಈಸ್ ನೋನ್ ಆಸ್ ಡೆಫಿನೆಟ್ಲಿ ಸಿಲ್ವರ್ ಅಯೋಡೈಡ್ ಅಂತ ಹೇಳಿ ಕರೀಬಹುದು. ಸೊ ಸಿಲ್ವರ್ ಅಯೋಡೈಡ್ ಈಸ್ ಒನ್ ಟೈಪ್ ಆಫ್ colloidal soul. That soul is sprayed on the clouds. Now this soul is opposite to that cloud. It is in the form of artificial rain. ಅಥವಾ ನಮ್ಗೆ ಅದು ಯಾವುದೈತೆ ಗೊತ್ತಿಲ್ಲ ಕ್ಲೌಡ್ ಅಂತಂದಾಗ ಆ ಸ್ಯಾಂಡ್ ಅನ್ನ ಸ್ಪ್ರೇ ಮಾಡಿದ್ರು ಕೂಡ ಅದು ಏನಾಗ್ತೈತಿ,
that cloud is in the form of rain ಅಂತ ಹೇಳಿ ಕರೀಬಹುದು. So this is about, you can say that, how fog, mist and rain is formed and acting as colloidal in nature. ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೀವಿ. ಸೊ ಬೆಟರ್ ಇದ್ರದ್ದೇ ಆಗಿರ್ತಕ್ಕಂಥ ನಾನು ನೋಟ್ಸನ್ನು ನಿಮಗೆ ಏನು ಮಾಡ್ತೀನಿ, ಸಪ್ಲೈ ಮಾಡ್ತೀನಿ. ಜಸ್ಟ್ ಐ ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಅದರ್ ಪಾಯಿಂಟ್ಸ್. The next point is said to be food articles. How colloids are used as a food articles. Butter. Already example ತಗೊಂಡಿವಿ ನಾವು, emulsion. ಆಮೇಲೆ ಚೀಸ್, ಇವು ನಾವು ಫಸ್ಟ್ ಟೇಬಲ್ನಲ್ಲೇ ಇಂಡಿಕೇಟ್ ಮಾಡತಕ್ಕಂಥ ಜೆಲ್ಲೀಸ್, ಫ್ರೂಟ್ ಜೆಲ್ಲೀಸ್. Okay, so all these are said to be used as food articles and better they are acting as colloids or colloidal in nature. ಆಮೇಲೆ ಇನ್ನೊಂದು ತಗೋಬಹುದು blood. This is also act as blood is also act as colloidal in nature. ಹೆಂಗೆ ಅಂತ ಹೇಳಿದ್ರೆ ಬ್ಲಡ್ ಇದು ನಾವು ಒಂದು ಚಾರ್ಜ್ ಅಂತ ತಗೊಂಡಿವಿ. ಯಾವ ಚಾರ್ಜ್ ಐತನ ಪಾಸಿಟಿವ್ಲಿ ಚಾರ್ಜ್ ಅಂತ ಹೇಳಿ ತಗೊಂಡಿವಿ. ಸೊ ಪಾಸಿಟಿವ್ಲಿ ಚಾರ್ಜ್ಡ್ ಬ್ಲಡ್ ಐತಿ. ಸಪೋಸ್ ಯಾವಾಗ ನಮ್ಗೆ wound ಆಗೈತಿ, ಕಟ್ ಆಗೈತಿ ಪಾರ್ಟ್ ಅಂತಂದಾಗ, ಇಫ್ ಯು ಅಪ್ಲೈ ದೇರ್ ಅಲಾಮ್, ದೇರ್ ವಾಟ್ ಹ್ಯಾಪನ್ಸ್, ಕ್ಲಾಟಿಂಗ್ ಈಸ್ ಟೇಕಿಂಗ್ ಪ್ಲೇಸ್. ಅಂದ್ರೆ ಬ್ಲಡ್ ಅದು ರಕ್ತಸ್ರಾವ ಆಗೋದೇನಾಗ್ತೈತಿ, ಸ್ಟಾಪ್ ಆಗ್ತೈತಿ. ಯಾಕೆ ಸ್ಟಾಪ್ ಆಗ್ತೈತಿ ಅಂದ್ರೆ ದೇರ್ ಒನ್ ಫಿನಾಮಿನನ್ ಟೇಕ್ಸ್ ಪ್ಲೇಸ್ ನೋನ್ ಆಸ್ ಕೊಯಾಗ್ಯುಲೇಷನ್. ಏನಾಗ್ತೈತಿ ಇಲ್ಲಿ, ಕೊಯಾಗ್ಯುಲೇಷನ್. ಅಂದ್ರೆ ಎಲ್ಲ ಲಿಕ್ವಿಡ್ ಪಾರ್ಟಿಕಲ್ಸ್ಗಳು ಅಥವಾ ಕೊಲಾಯ್ಡಲ್ ಸೋಲ್ ಪಾರ್ಟಿಕಲ್ಸ್ ಆಫ್ ಬ್ಲಡ್, ದೇ ಆರ್ ನಥಿಂಗ್ ಬಟ್ ಸೆಟಲ್ ಡೌನ್ ಆರ್ ಕಂಪ್ಲೀಟ್ಲಿ ದೇ ಆರ್ ಇನ್ ದ ಫಾರ್ಮ್ ಆಫ್ ಕ್ಲಾಟಿಂಗ್ ಆಫ್ ದಟ್ ಬ್ಲಡ್. ಹೌದಲ್ಲ, ಆ ಪಾರ್ಟಿಕಲ್ಸ್ ಒಂದಕ್ಕೊಂದು ಜಾಯಿನ್ ಆಗಿ ಆ ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಸ್ಟಾಪ್ ಆಗ್ತೈತಿ. ಓಕೆ, ಸೊ ಯು ಕ್ಯಾನ್ ಸೇ ದಟ್ ದಿಸ್ ಬ್ಲಡ್ ಈಸ್ ಆಲ್ಸೋ ದ ಕೊಲಾಯ್ಡಲ್ ಇನ್ ನೇಚರ್. ನೆಕ್ಸ್ಟ್ ಪಾಯಿಂಟ್, ಯು ಕ್ಯಾನ್ ಸೇ ದಟ್ ದೇರ್ ಈಸ್ ಅ ಸಾಯಿಲ್. ಈ ಸಾಯಿಲು ಕೂಡ ನಾವೇನು ಯೂಸ್ ಮಾಡ್ತೀವಿ, ಆ ಭೂಮಿನೂ ಕೂಡ ನಾವು ಕೊಲಾಯ್ಡಲ್ ಇನ್ ನೇಚರ್ ಅಂತ ಹೇಳಿ ಕರಿತಿರ್ತೀವಿ. ಯೂಶ್ವಲಿ ಫರ್ಟೈಲ್ ಸಾಯಿಲ್ ಇದನ್ನ ಏನಂತ ಮಳೆ ಬಿದ್ದಾಗ ಅಲ್ಲಿ ಕೆಲವೊಂಥರ ಹ್ಯೂಮಸ್ ಫಾರ್ಮ್ನಾಗ ಅದನ್ನು ಫಾರ್ಮ್ ಆಗ್ತೈತಿ. ಈ ಹ್ಯೂಮಸ್ ಫಾರ್ಮ್ ಆಗಿತ್ತು ಅಂತಂದ್ರೆ ಯಾವುದೇ ಒಂದು ಬ್ಯಾರೆದು ಆಸಿಡಿಕ್ ಬೇಸಿಕ್ ಇದ್ರ ಮೇಲೆ ಬಿದ್ದರೂ ಕೂಡ ಆ ಒಳಗಿನ ಭೂಮಿಗೆ ಏನಾಗ್ತೈತಿ, ಇದನ್ನ ಪ್ರೊಟೆಕ್ಟ್ ಮಾಡ್ತಿರ್ತೈತಿ. ಯಾವುದನ್ನ ಹ್ಯೂಮಸ್ ಫಾರ್ಮ್ ಆಗಿರ್ತಕ್ಕಂಥದ್ದು. ಆಮೇಲೆ ಈ ಫರ್ಟೈಲ್ ಸಾಯಿಲ್ ಏನು ಮಾಡ್ತೈತೆ ಅಂದರೆ ಇಟ್ ಅಡ್ಸಾರ್ಬ್ಸ್ ಮೀನಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅಗೇನ್ ಕೊಲಾಯ್ಡ್ಸ್. ಸೊ ವಾಟ್ ಇಟ್ ಅಡ್ಸಾರ್ಬ್ಸ್, ವಾತಾವರಣದಾಗಿರ್ತಕ್ಕಂಥದ್ದು ಏರ್, ಅಟ್ಮಾಸ್ಫಿಯರಿಕ್ನಾಗ ಏರ್ ಇರ್ತಕ್ಕಂಥದ್ದು ಏನು ಮಾಡ್ಕೋತೈತಿ, ಮಾಯ್ಶ್ಚರ್ನ ಅಡ್ಸಾರ್ಬ್ ಮಾಡ್ಕೋತೈತಿ. ಸೊ ಮಾಯ್ಶ್ಚರ್ ವೆನ್ ಇಟ್ ಅಡ್ಸಾರ್ಬ್ಸ್ ಇಂಡಿಕೇಟ್ಸ್ their water droplets are absorbing on the solid, hence it is again you can say that a colloidal in nature. ಅದಕ್ಕೆ ನಾವು ಭೂಮಿ ಏನಂತ ತಗೊಂಡಿವಿ ಅಥವಾ ಮಣ್ಣು ಅಂತ ಏನು ತಗೊಂಡಿವಲ್ಲ, ಇದು ಕೂಡ ಕೊಲಾಯ್ಡಲ್ ಇನ್ ನೇಚರ್ ಐತೆ ಅಂತ ಹೇಳಿಕೆ ಬೆಸ್ಟ್ ಎಕ್ಸಾಂಪಲ್ ತಗೋಬೋದು. ಆಮೇಲೆ ನೆಕ್ಸ್ಟ್ ಒನ್ ಐ ವಿಲ್ ಟೇಕ್ ಆಸ್ ಫಾರ್ಮೇಷನ್ ಆಫ್ ಡೆಲ್ಟಾ ಅಂತ ತಗೋತೀವಿ. ಫಾರ್ಮೇಷನ್ ಆಫ್ ಡೆಲ್ಟಾ, what do you mean that term formation of delta? Rainy season, during rainy season you can say that whatever the earth surface water that is entering into the river that is containing some of the nitrates, or you can say that the negatively charged particles, hence river water is negative colloidal soul. River water is negative colloidal soul. The all river water that enters into the sea water containing many of the salts. ಯಾವ salts ಇರಬಹುದು, you can say that magnesium sulfate salt, sodium chloride, potassium and ಸಾಕಷ್ಟು ಎಲ್ಲೋ ಸಾಲ್ಟ್ಗಳು ನಮ್ಮ ಸಮುದ್ರದಲ್ಲಿ ಸಿಗ್ತಿರ್ತಾವೆ. ಈ ಸಾಲ್ಟ್ಗಳ ನೇಚರ್ ಏನಂತಂದ್ರೆ ಪಾಸಿಟಿವ್ ಇರ್ತೈತೆ. when river water containing some of the negatively charged colloidal particles they meet to the sea water, definitely there is neutralization takes place. Wherever the neutralization takes place, there is a formation of heat or collection of that salt formation.
Hence this region is known as delta. Region is known as delta. How delta formation is taking place? The water from the earth's surface enters into the river. River is containing some of the nitrates, or ಈ ಭೂಮಿ ಮ್ಯಾಗ ಇರ್ತಕ್ಕಂಥ ಎಲ್ಲ ಒಂದು ನೈಟ್ರೇಟ್ಸ್, ಸಲ್ಫೇಟ್ಸ್, ಕ್ಲೋರೈಡ್ಸ್ ಎಲ್ಲ ಹರಿದು ನದಿಗೆ ಹೋಗ್ತಾವು. ನದಿ ನೀರಿನಾಗ ಏನಂತ ನಾವು ಕನ್ಸಿಡರ್ ಮಾಡ್ದಂಗಾಯ್ತು, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. River water that is entering into the sea water. Sea water is containing mainly salts. Salts ನಾವು ಪಾಸಿಟಿವ್ ತಗೋತೀವಿ, Na+Mg+2 ಈ ಫಾರ್ಮ್ನಾಗ. When they meet each other, negative and positive, they get neutralization and there is a formation of salt. That reason is known as delta formation. So like that, day-to-day life ನಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸ್ ಗಳನ್ನು ನಾವು ಕಲರ್ಸ್ ಬಗ್ಗೆ ನೋಡಬಹುದು. ಇನ್ನು ಸ್ವಲ್ಪ ಇಂಡಸ್ಟ್ರಿಯಲ್ ಹೋಗಿದ್ರೆ, there also you can use the colloids. First one is applications of colloids in industry ಅಂತ ಕರೀಬಹುದು, or applications of colloids. ಎಲ್ಲವೂ ನಾವು colloids ಅದಾವ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡಾಗಾಯ್ತು. applications of colloids. First one is precipitation of smoke. Precipitation of smoke. ಇದನ್ನು ಸಪೋಸ್ ನಾನು ಒಂದು ಡಯಾಗ್ರಾಮ್ ರೀಪ್ರೆಸೆಂಟ್ ಮಾಡ್ತೀನಿ. This is said to be the chimney. Now in the upper part of this one, the exhaust of gases, they are free from the smoke or carbon, and this is said to be entry of smoke ಅಂತ ಕರೀಬಹುದು. And there is the particles of smoke, they are settled down. Particles of smoke. Smoke means carbon particles na usually represent ಮಾಡ್ತಿರ್ತೀವಿ. High voltage battery is connected to this precipitator. High voltage, it is about 3000 volts. Not 3000, 30,000 volts. Okay, of electric current. ಈಗ ಫ್ಯಾಕ್ಟ್ರಿಯಿಂದ ಬಂದಿರತಕ್ಕಂಥ ಹೊಗೆ ಅಂತ ಕರೀಬಹುದು. ಫ್ಯಾಕ್ಟ್ರಿಯಿಂದ ಬಂದಿರತಕ್ಕಂಥ ಹೊಗೆ ಅದರದಾಗ ಏನಿರ್ತೈತಿ, ಹೆಚ್ಚಾಗಿ ಕಾರ್ಬನ್ ಪಾರ್ಟಿಕಲ್ಸ್ ಇರ್ತಾವು. ಇದು ಡೈರೆಕ್ಟ್ ಆಗಿ ಅಟ್ಮಾಸ್ಫಿಯರ್ಗೆ ಎಂಟ್ರಿ ಆಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಡೇಂಜರಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಮೊನಾಕ್ಸೈಡ್. ಆ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸಸ್ಗಳು ಅಟ್ಮಾಸ್ಫಿಯರ್ನಾಗ ಎಂಟ್ರಿ ಆಗಿತ್ತು ಅಂತಂದ್ರೆ ಡ್ಯೂರಿಂಗ್ ದ ರೆಸ್ಪಿರೇಷನ್ carbon monoxide that combines with hemoglobin, carboxy hemoglobin complex is formed that reduces the blood circulation oxygen supply. Okay, so avaga adana ನಾವು ಏನು ಮಾಡತ್ತೀವಿ, ಸ್ವಲ್ಪ ಈ ಕಾರ್ಬನ್ ಕಂಟೆಂಟ್ ಅನ್ನ ಫ್ರೀ ಮಾಡತ್ತೀವಿ. ಹೆಂಗಂತಂದ್ರೆ there we have applied two electrodes. One electrode is cathode, another is said to be anode. ಈಗ ಇಲ್ಲಿ ಸ್ಮೋಕ್ ಬರ್ತಕ್ಕಂಥದ್ದು, ಇಂಡಸ್ಟ್ರಿಯಿಂದ ಬರ್ತಕ್ಕಂಥ ಸ್ಮೋಕ್ ಬರ್ತೈತಲ್ಲ, ಅದನ್ನ ಏನು ಮಾಡತ್ತೀವಿ ಅಂತಂದ್ರೆ ಈ ಚಿಮ್ನಿ ಒಳಗೆ ಎಂಟ್ರಿ ಮಾಡತ್ತೀವಲ್ಲ, ಅದು ಇನ್ನೂ ಅಟ್ಮಾಸ್ಫಿಯರ್ಗೆ ರೀಚ್ ಆಗೋಕ್ಕೆ ನಾವು ಮುಂಚೆ ಈ ಎಲೆಕ್ಟ್ರೋಡ್ಕನ್ನ ಪಾಸ್ ಮಾಡ್ತೀವಿ. ಈ ಎಲೆಕ್ಟ್ರೋಡ್ಸ್ಗಳಿಗೆ ನಾವು ಕ್ವಾರ್ಟಲ್ ಪ್ರಿಸಿಪಿಟೇಟರ್ ಅಂತ ಕರಿತೀವಿ. ದ ನೇಮ್ ಆಫ್ ದೀಸ್ ಎಲೆಕ್ಟ್ರೋಡ್ಸ್ ಆರ್ ನೋನ್ ಆಸ್ ಕ್ವಾರ್ಟಲ್ ಪ್ರಿಸಿಪಿಟೇಟರ್.
ಈ ಕ್ವಾರ್ಟರಲ್ ಪ್ರೆಸಿಪಿಟೇಟರ್ ಏನು ಮಾಡ್ತಾವಂದ್ರೆ ಸಪೋಸ್ ಈ ಸ್ಮೋಕ್ ಪಾಸಿಟಿವ್ ಇತ್ತು ಅಂತಂದ್ರೆ ಎಲೆಕ್ಟ್ರೋಡ ನೆಗೆಟಿವ್ ಕಡೆ ಮೂವ್ ಆಗ್ತಿರ್ತೈತಿ. ಅಂದ್ರೆ ಈ ಸ್ಮೋಕ್ ನೆಗೆಟಿವ್ ಕಡೆ ಮೂವ್ ಆಗ್ತಿರ್ತೈತಿ. ಸ್ಮೋಕ್ ಸಪೋಸ್ ಇದನ್ನ ನೆಗೆಟಿವ್ ಇತ್ತು ಅಂದ್ರೆ ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆ ಮೂವ್ ಆಗ್ತೈತಿ. ಅವಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಕಂಬೈನ್ ಆದಮೇಲೆ ದೇರ್ ಈಸ್ ನ್ಯೂಟ್ರಲೈಸೇಷನ್ ಟೇಕ್ಸ್ ಪ್ಲೇಸ್ ಅಂಡ್ ಆಲ್ ದೋಸ್ ಕಾರ್ಬನ್ ಕಂಟೈನಿಂಗ್ particles, smoke particles, they are collected. Whatever the gas liberated from the chimney is said to be free from all those smoke particles. So this is one of the important application in industry of that colloids. So next one is second application, very common application, purification of drinking water. Purification of drinking water. During the rainy season, the river water is containing muddy particles. If we are drink such water, it is said to be somewhat dangerous. ಅದರ ಸಲುವಾಗಿ ಆ ಎಲ್ಲ ಮಡ್ಡಿ ಪಾರ್ಟಿಕಲ್ಸ್ಗಳನ್ನು ನಾವು ಕಲೆಕ್ಟ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ತೀವಿ ಅಂದ್ರೆ ಅಲಾಮನ್ನು ಯೂಸ್ ಮಾಡ್ತೀವಿ, ಪೊಟ್ಯಾಶ್ ಅಲಾಮ್. ಆ ಮಡ್ಡಿ ಪಾರ್ಟಿಕಲ್ಸ್ ಕಂಟೈನಿಂಗ್ ವಾಟರ್ ಅಂತ ಒಂದು ನೀರಿನಾಗ ಸ್ವಲ್ಪ ನಾವು ಅಲಮ್ ತಗೊಂಡು ಶೇಕ್ ಮಾಡಿದ್ರೆ ಆಲ್ ದ ಮಡ್ಡಿ ಪಾರ್ಟಿಕಲ್ಸ್ ದೇ ಆರ್ ಸೆಟಲ್ ಡೌನ್. ದಿಸ್ ಈಸ್ ಬಿಕಾಸ್ ಆಫ್ ಅಗೇನ್ ಯು ಕ್ಯಾನ್ ಸೇ ದಟ್ ಕೊಯಾಗ್ಯುಲೇಷನ್. ಯಾವುದರಿಂದ ಆಗ್ತೈತೆ ಅದನ್ನ ಕೊಯಾಗ್ಯುಲೇಷನ್ ಫಾರ್ಮೇಷನ್. ದಟ್ ಮೀನ್ಸ್ ದ ಪ್ರೆಸಿಪಿಟೇಟ್ ಸೆಟಲ್ ಡೌನ್ ಇನ್ ದ ಫಾರ್ಮ್ ಆಫ್ ಬಿಗ್ಗರ್ ಪಾರ್ಟಿಕಲ್ಸ್. ಇದಕ್ಕೆ ನಾವು ಡ್ರಿಂಕಿಂಗ್ ವಾಟರ್ನಾಗ ಕೊಲಾಯ್ಡ್ಸ್ಗಳನ್ನು ಅಪ್ಲೈ ಮಾಡ್ಕೊಂಡಿವಿ ಅಂತಕ್ಕಂಥದ್ದು ಒಂದು ಅಪ್ಲಿಕೇಶನ್. So come to know next, in case of medicines, how these colloids are applicable. So one medicine I will use as it is silver containing soap. Its name is Argyrol soap. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಐ ಲೋಷನ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಆಸ್ ಎ ಐ ಲೋಷನ್. ಅಥವಾ ಬೆಸ್ಟ್ ಎಕ್ಸಾಂಪಲ್ ನಾನು ತಗೋಬಹುದು ಇನ್ ಅವರ್ ಕಾಮನ್ ಯೂಸ್ ಕಾಡಿಗೆ ಅಂತ ಹಚ್ತಿರ್ತೀವಲ್ಲ, ಆ ಕಣ್ಣಿಗೆ ಕಾಡಿಗೆ ಯಾಕೆ ಹಚ್ತಿರ್ತಾರೆ ಅಥವಾ ಸಣ್ಣ ಮಕ್ಕಳಿಗೆ ಕಾಡಿಗೆ ಯಾಕೆ ಹಚ್ತಾರೆ ಅಂತಂದ್ರೆ that is acting as a colloidal sole. ಅಲ್ಲಿ ಸಪೋಸ್ ಆ ಮಕ್ಕಳ ಸಮೀಪ ಡಸ್ಟ್ ಪಾರ್ಟಿಕಲ್ಸ್ ಬಂದಿದ್ದು ಅಂತಂದ್ರೆ ಆ ಡಸ್ಟ್ ಪಾರ್ಟಿಕಲ್ಸ್ಗಳು ಕಣ್ಣಾಗಿ ಹೋಗಬಾರ್ದು. ಅದರ ಸಲುವಾಗಿ ಆ ಕಾಡಿಗೆ ಏನು ಮಾಡ್ತೈತಿ ಅಂತಂದ್ರೆ ಆಲ್ ದೋಸ್ ಡಸ್ಟ್ ಪಾರ್ಟಿಕಲ್ಸ್ ಆರ್ ಸೇಡ್ ಟು ಬಿ ಅಬ್ಸಾರ್ಬ್ಡ್. ಸೊ that is acting as a colloid. Okay, Argyrol sole is nothing but a silver sole. It is used as eye lotion. ಹೌದಾ? ಹಾಗಾದ್ರೆ ಮೆಡಿಸಿನ್ಸ್ ನಲ್ಲಿ ಇನ್ನೊಂದು ನಾವು ಯೂಸ್ ಮಾಡಬಹುದು, ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಅಂತ. ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅಗೇನ್ ಒನ್ ಟೈಪ್ ಆಫ್ ಸೋಪ್. ಯಾವಾಗ ನಮಗೆ ಸ್ಟಮಕ್ ಡಿಸಾರ್ಡರ್ ಇರ್ತಾವ ಅಂತ, ಹೊಟ್ಟೆ ನೋವು ಬಂದಿರ್ತೈತಲ್ಲ ಅಂತ ಕೇಸಸ್ನಲ್ಲಿ ಇದನ್ನು ಯೂಸ್ ಮಾಡ್ತಿರ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಆಕ್ಟಿಂಗ್ ಆಸ್ ಒನ್ ಟೈಪ್ ಆಫ್ ಕೊಲಾಯ್ಡಲ್ ನೇಚರ್. ಓಕೆ, ಆಮೇಲೆ ಇನ್ನೊಂದು ಗೋಲ್ಡ್ ಸೋಲ್ಸ್. ಇದು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಕ್ವಶನ್ನ ಕೇಳ್ಬೋದು. ಗೋಲ್ಡ್ ಸೋಲ್ಸ್ ಆರ್ ಯೂಸ್ಡ್ ಆಸ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ಸ್. ಯಾಕೆ ಗೋಲ್ಡ್ ಸೋಲ್ಸ್ಗಳು ನಾವು ಕೆಲವೊಂದು ಇಂಜೆಕ್ಷನ್ಸ್ನಲ್ಲಿ ಯೂಸ್ ಮಾಡ್ತಿರ್ತೀವಿ ಅಂತಂದ್ರೆ, ಗೋಲ್ಡ್ ಸೋಲ್ಸ್ ಆರ್ ನಥಿಂಗ್ ಬಟ್ ಹ್ಯಾವಿಂಗ್ ಅ ಲಾರ್ಜ್ ಸರ್ಫೇಸ್ ಏರಿಯಾ. ಆ ಲಾರ್ಜ್ ಸರ್ಫೇಸ್ ಏರಿಯಾ ಮೇಲೆ ನಮಗೆ ಯಾವುದು ಡಿಸೀಸನ್ನು ಕಾಸ್ ಮಾಡತೈತಿ ಅಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಈಸಿಯಾಗಿ ಅಬ್ಸಾರ್ಬ್ ಆಗಿಬಿಡ್ತಾವೆ. ಸೊ ಡ್ಯೂ ಟು ದಟ್ ರೀಸನ್ this gold sole is nothing but acting as a colloidal nature which adsorbs the microorganisms they are causing diseases. So important question, why gold soles
are used as intramolecular injections. This is because of that gold soul or gold particles are having a large surface area and they can be easily assimilated. Therefore, they are used as intramuscular injections. ಅಥವಾ ಮೆಡಿಸಿನ್ಸ್ ನಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಎಲ್ಲವೂ ಇಫೆಕ್ಟಿವ್ ಆಗಿರ್ತಕ್ಕಂಥ ಕೊಲಾಯ್ಡಲ್ ಸೋಲ್ಸ್ಗಳು ಅದು ಮೆಡಿಸಿನ್ಸ್ ನಾಗ ನಾವು ಕರಿತಿರ್ತೀವಿ. ಸೊ ಎನಿ ಆಫ್ ದ ಕ್ವಶನ್ಸ್ ಇಫ್ ದೇ ಆಸ್ಕ್ ಯು ಹ್ಯಾವ್ ಟು ಆನ್ಸರ್ because they are said to be easily assimilated. So, you can list variety of applications of colloids. Tanning industry. Suppose ಚರ್ಮಾಲಯದಾಗ ಹೋಗಿದ್ರೆ ಅಲ್ಲಿ ಸಪೋಸ್ ಆ ಚರ್ಮದ ಮ್ಯಾಗಿಂದು ಕೂದಲನ್ನ ತೆಗಿಲಿಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಈ ಕೊಲಾಯ್ಡಲ್ ಸೋಲ್ಸ್ ಅನ್ನ ಯೂಸ್ ಮಾಡ್ತಿರ್ತಾರೆ. ಆಮೇಲೆ ಫೋಟೋಗ್ರಾಫಿಕ್ ಫಿಲ್ಮ್ಸ್ಗಳನ್ನು ರೆಡಿ ಮಾಡಲಿಕ್ಕೆ ಈ ಕೊಲಾಯ್ಡಲ್ ಸೋಲ್ಸ್ ಅನ್ನ ಯೂಸ್ ಮಾಡ್ತಿರ್ತಾರೆ. ಫೋಟೋಗ್ರಾಫಿಕ್ ಫಿಲ್ಮ್ನಾಗ ಮಾಡ್ತಕ್ಕಂಥ ಕೊಲಾಯ್ಡಲ್ ಸೋಲ್ ಯಾವ ಅಂತಂದ್ರೆ ಸಿಲ್ವರ್ ಬ್ರೋಮೈಡ್ ಇನ್ that you can say that gelatin. You can silver bromide in gelatin. ಇದನ್ನ ಎಲ್ಲಿ ಅಪ್ಲೈ ಮಾಡ್ತಾರೆ ಅಂತಂದ್ರೆ ಒಂದು ಗ್ಲಾಸ್ ಪ್ಲೇಟ್ ಇರಬಹುದು ಅಥವಾ ಅದು ಸೆಲ್ಲೋಸ್ ಫಿಲ್ಮ್ ಮೇಲೆ ಇದನ್ನ ಅಪ್ಲೈ ಮಾಡಿದ್ರೆ ದೇರ್ ಈಸ್ ರೆಡಿ ಟು ಫೋಟೋಗ್ರಾಫಿಕ್ ಪ್ಲೇಟ್. ಹಂಗ ಇವೆರಡು ಮಿಕ್ಸರ್ ಮಾಡಿದ್ರೆ ಏನಾಗ್ತೈತಿ, ದಿಸ್ ಇಸ್ ನಥಿಂಗ್ ಬಟ್ ಎ ಕೊಲಾಯ್ಡಲ್ ಸೋಲ್. ಸೊ you can collect many of the applications or some more books you refer, whatever the applications of colloids around us you can collect and take the help of use of those colloids applications. So this completes, I hope, all the colloids. ಈ ಕಂಪ್ಲೀಟ್ ಅಪ್ಲಿಕೇಶನ್ಸ್ ಮತ್ತು ಕೊಲಾಯ್ಡ್ಸ್ ಅರೌಂಡ್ ಅಸ್ ಇದ್ರದ್ದೇ ಆಗಿರ್ತಕ್ಕಂಥ ನೋಟ್ಸನ್ನು ಇನ್ ಡೀಟೇಲ್ ಆಗಿ ನಾನು ನಿಮಗೆ ಸಪ್ಲೈ ಮಾಡ್ತೀನಿ. ಓಕೆ, ಸೊ ಐ ವಿಲ್ ಗಿವ್ ಸಮ್ ಆಫ್ ದ ಕ್ವಶನ್ಸ್. ಯು ಹ್ಯಾವ್ ಟು ಸಾಲ್ವ್ ಕ್ವಶನ್ಸ್. ದೇ ಆರ್ ಬೇಸ್ಡ್ ಆನ್ ದಿಸ್ ಚಾಪ್ಟರ್. ವಿಚ್ ಆನ್ಸರ್ ಯು ಡಿಡ್ ನೋ, ಐ ವಿಲ್ ಆನ್ಸರ್ ಫಾರ್ ದೋಸ್ ಕ್ವಶನ್ಸ್.